ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿದ್ದೀನಿ. ಮಾಯಿಗಾರ ಮಾದಪ್ಪ ಅಂತ ಎಲ್ಲ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾದಪ್ಪನ. ಗೈಸ್ ಗುಡ್ ಮಾರ್ನಿಂಗ್. ಟೈಮ್ ಇವಾಗ 5:30. ಏನಪ್ಪ ಇಷ್ಟು ಬೇಗ ಎದ್ದೇನಂತ ನೋಡ್ತಿದ್ದೀರಾ? ಹುಟ್ಟಿದರೆ ಕನ್ನಡ ನಾಡ ಲೂಟಬೇಕು, ಹುಟ್ಟಿದರೆ ಕನ್ನಡ ಮೆಟ್ಟಬೇಕು. ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿದ್ದೀನಿ ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ. ಏನು ಮಾತಾಡೋದು ಗೊತ್ತಿಲ್ಲ. ಹೋಗ್ತಾ ಏನು ಅನ್ಸುತ್ತೋ ಅದನ್ನು ಮಾತಾಡಿಕೊಂಡು ಜೊತೆ ಟ್ರಾವೆಲ್ ಮಾಡೋಣ. ಕಬ್ಬಾಳಮ್ಮ ದರ್ಶನ ಮಾಡೋದಷ್ಟು ಈಸಿಯಾಗಿ ಮಾದಪ್ಪನ ದರ್ಶನ ಮಾಡಿಸೋಕ್ಕಲ್ಲ, ಬಟ್ ಅಲ್ಲಿರೋ ಜಾಗನ ಬೇರೆ ರೀತಿಯಲ್ಲಿ ಮಾದಪ್ಪನ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಹೋಗೋಣ. ಹೋಪ್ಫುಲಿ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈಗ ನಾನು ಸ್ಟಾರ್ಟ್ ಮಾಡೋದ್ರಿಂದ ಮಾತಾಡೋದ್ರಲ್ಲಿ ಏನಾದರೂ ಅಯ್ಯೋ ಮತ್ತೆ ಶುರು ಮಾಡಿದ್ರಯ್ಯ. ಏನಂತ ನನಗೂ ಗೊತ್ತಾಗ್ತಾಯಿಲ್ಲ, ಏನು ಅನ್ಸುತ್ತೋ ಅದನ್ನ ಮನಸ್ಸಿಂದಲೇ ಮಾತಾಡ್ತೀನಿ ಅಷ್ಟೇ. ಕಟ್ ಮಾಡಿ. ನಮ್ಮಮ್ಮ ಬೆಳಗ್ಗೆ ವಟ ಅಂತ ನಮ್ಮ ಆಂಟಿ ಜೊತೆ ಮಾತಾಡ್ಕೊಂಡು ಅರ್ಜೆಂಟ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಮಾದಪ್ಪನ ಬೆಟ್ಟ ಅಂದರೆ ಗೈಸ್ ಹೋಗೋದಕ್ಕೆ ಹಿಂದೆ ಮುಂದೆನೇ ಯೋಚನೆ ಮಾಡಲ್ಲ, ಮನಸ್ಸಿಗೆ ನೆಮ್ಮದಿ. ಈ ಭೂಮಿ ಮೇಲೆ ನೆಮ್ಮದಿ ಸಿಗೋ ಜಾಗ ಮಾದಪ್ಪನ ಬೆಟ್ಟ. ಅಲ್ಲಿ ಕರ್ಕೊಂಡಿದ್ದೀನಿ, ಬನ್ನಿ ಹೋಗೋಣ. ಸ್ನಾನ ಮಾಡಿಕೊಂಡು ಸಿಗ್ತೀನಿ, ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ಟೇ ಟ್ಯೂನ್. ನಮಸ್ತೆ ಕರುನಾಡು, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೆ ಇವ್ನು ಯಾರು ಅಂತ ಕೇಳಬೇಡಿ, ಮೊದಲನೇ ವಿಡಿಯೋದಲ್ಲಿ ನಿಮಗೆಲ್ಲ ಪರಿಚಯ ಆಗಿದ್ದೀನಿ. ಇವ್ನು ಯಾರೋ ಅಂತ ಹೇಳ್ಬೇಡಿ, ಇವ್ನು ನಮ್ಮವನು ಅಂತ ಹೇಳಿ. ಸ್ನಾನ ಮಾಡ್ಕೊಂಡ್ಬಂದೆ, ದೇವ್ರ ಪೂಜೆ ಆಯಿತು, ಶಿವ ಬಟ್ಟೆ ಹಾಕ್ಕೊಂಡು ಸಿಗ್ತೀನಿ. ಈಗ ಕಾಣಿಸ್ತಾ ಏನು ಹೇಳಿ ಫ್ರೆಂಡ್ಸ್? ನಮ್ಮಮ್ಮ ದೇವ್ರನ್ನ ಜಾಸ್ತಿ ನಂಬ್ತಾರೆ. ಇರಿ, ನನ್ನ ಮದರ್ ಇವರು. ಟೈಮ್ ಆಯ್ತು ಮದಿ. ಅಪ್ಪ ಕಾಸು ಕೊಡಪ್ಪ. ರವಿ ಫೋನ್ ಪೇ ಮಾಡೋಣ ಅಂತ ನಡಿಯಮ್ಮ. ಉಂಡಿಗೆ ಹಾಕೋದು ಹೆಂಗೆ? ಉಂಡಿಗೆ ಫೋನ್ ಪೇ ಮಾಡಿದೆ. ಈ ಬಸ್ ಫ್ರೀ ಅಂತ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಇರುತ್ತೆ, ಹೆಂಗಿದ್ರು ಎಲ್ಲೂ ಓಡಾಡೋದು ಫುಲ್ಲು ಫ್ರೀ ಅಂತ ಕೊಟ್ಟಾದ್ಮೇಲೆ ಇದನ್ನಂತೂ ಮರೆಯಲ್ಲ. ಏನು ಮರೆತ್ರು ಇದನ್ನು ತೋರಿಸೋದು ಫ್ರೀಯಾಗಿ ಹೋಗೋದು. ನಾವು ಬೆಟ್ಟಕ್ಕೆ ಹೊರಡೋಷ್ಟರಲ್ಲಿ ಸೂರ್ಯನೇ ಬಂದ್ಬಿಟ್ಟ ಫ್ರೆಂಡ್ಸ್. ಮಿಸ್ಟರ್ ಸೂರ್ಯ, ನಮ್ಮ ಕುರುಪೇಟೆ ಹೆಂಗೆ ಮಸ್ತ್ ಕಾಣಿಸ್ತಾ ಇದೆ ಗೈಸ್. ಏನು ನಮ್ಮದೊಂದು ಪುಟ್ಟ ಅಂಗಡಿ. ಬೆಟ್ಟದ ಗಾಡಿ ಹತ್ರ ನಿಲ್ಸ್ಬಿಡೋಣ. ಕನಕಪುರ ಬಸ್ ಸ್ಟಾಪ್ ಇನ್ನೂ ಕನ್ಸ್ಟ್ರಕ್ಟ್ ಇದೆ. ಕನಕಪುರ ಬಸ್ ಸ್ಟಾಪು ಫ್ರೆಂಡ್ಸ್. ನಮ್ಮಮ್ಮ ಅಲ್ಲೇ ನೋಡಿ, ಅವ್ರ ಫ್ರೆಂಡ್ ಸಿಕ್ಕಿದ್ರು ಅಂತ ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಬಿಟ್ಟವ್ರೆ ನೋಡಿ. ಇವರೇ ನಮ್ಮ ಮದರ್ ಇಂಡಿಯಾ. ಆದರೂ ಗಾಯ್ಸ್ ಪಬ್ಲಿಕ್ಕಲ್ಲಿ ಫೋನ್ ಈ ಥರ ಹಿಡ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ನೋಡ್ಕೋಬೇಕು ಬಿಡ್ರಿ. ಈಸಿ ಎಲ್ಲ ಅಂದ್ಕೊಂಡಷ್ಟು ಬ್ಲಾಗನ್ನು ಮಾಡ್ತಿರ್ತೀವಿ, ಪಬ್ಲಿಕಲ್ಲಿ ಹಿಂಗೆಲ್ಲ ಮಾತಾಡ್ತೀವಿ ಅನ್ನೋದನ್ನು ಈಗೆಲ್ಲ ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಒಬ್ಬೊಬ್ರಿಗೂ ಒಂಥರ ರಿಯಾಕ್ಷನ್ಗಳಿರುತ್ತೆ. ಏನು ಮಾಡ್ತಾವೆ ನೀವು ಹುಡುಗ ಒಬ್ಬೊಬ್ಬನೇ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತಾವನಲ್ಲ ಅಂತ. ಆದ್ರೂ ಎಷ್ಟೊಂದು ಬ್ಲಾಗರ್ಸ್ ಎಲ್ಲ ಇವಾಗ ಫೋನ್ ಇಟ್ಕೊಂಡು ಮಾಡಬೇಕಾದ್ರೆ ಅವ್ರಿಗೂ ಹಿಂಗೆಲ್ಲ ಆಗಿರುತ್ತೆ. ಪಬ್ಲಿಕಲ್ಲಿ ಫೋನಲ್ಲಿ ಮಾತಾಡೋದಕ್ಕೂ ಮೀಟರ್ ಬೇಕು, ಮೀಟರ್ ಹೊಸ ಎಂಟ್ರಿಗಳು.
ಅದು ನಮ್ಮ ಆಂಟಿ, ಮಾತೇ ಬರೋಲ್ಲ, ನಮ್ಮ ದೊಡ್ಡಮ್ಮ, ಮಾತೇ ಆಡೋಲ್ಲ, ಅದು ನಮ್ಮ ಅಕ್ಕ ಮಗಳು ರಚನಾ ಅಂತ. ಮಾತೇ ನಿಲ್ಸಲ್ಲ. ನೋಡ್ರಿ ನಾವೆಲ್ಲ ಒಟ್ಟಿಗೆ ಹೋಯ್ತಾ ಇರೋದು. ಅದು ನಮ್ಮಮ್ಮ, ಅವ್ರ ಪಕ್ಕದಲ್ಲಿ ನಮ್ಮಮ್ಮನ ಫ್ರೆಂಡ್ಸು ತುಂಬಾ ಮಾತಾಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ನನ್ನ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು, ಅವರು ಜಾಯ್ನ್ ಆಗಿದ್ರು. ಬಸ್ಗೆ ಕಾಯ್ದು 8 ಗಂಟೆ ಬಸ್ಸು, 7:30 8:30 ಬಸ್ಸು, ಇನ್ನೂ ಯಾವ ಬಸ್ಸು ಬರಲಿಲ್ಲ. ಅದೊಂದು ಗಾಡಿ ಬರ್ತಾ ಇದೆ, ಅದು ನೋಡು ಗೈಸ್. ಕನಕಪುರದಲ್ಲಿ ಟಿ ಸಿನೆಲ್ಲ ನಾವು ಕೇಳಕ್ಕೆ ಬರ್ತೀವಿ ಅಂತ ಟಿ ಸಿನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಬಸ್ ಎಷ್ಟೊತ್ತಿಗೆ ಬರ್ತದೆ ಅಂತ ಮಾದಪ್ಪನ ಬಿಟ್ಟಿದ್ದ ಬಸ್ಗೆ ಕಾಯ್ದಿಕಲ್ಲಿ ಮುಚ್ಚಿ ಬರೋ ಬನಶಂಕರಿ ಗಾಡಿ ಇರೋ ಅಲ್ಲೊಂದು ಗಾಡಿ ಗೊತ್ತಾದ ಮಚ್ಚಿ, ಬೆಟ್ಟದ ಗಾಡಿನೇನೋ. ಆಮೇಲೆ ಎಕ್ಸೈಟ್ಮೆಂಟಲ್ಲಿ ಕಾಯ್ದು ಬೆಟ್ಟದ ಗಾಡಿಗೆ ಮಚ್ಚಿ ಹಿಂದೆ ಇರ್ಬೇಕಣ. ಲವ್ ಬೆಟ್ಟದ ಗಾಡಿನೇ ಅದು. ಕುಣಿಗಲ್ಲು, ಚುಂಚನಗಿರಿ, ತುರುವೇಕೆರೆ. ಅದು ಮನೆದವರೇ ಗಾಡಿ. ಚುಂಚನಗಿರಿಗೆ ಹೋಗ್ಬೇಕು ಅಷ್ಟೇ ನಮಗೆ. ಬೆಟ್ಟ ಈ ಬೆಟ್ಟನೇ ಕೇಳ, ನಾವು ಏರಿಸ್ತಾ ಬೆಟ್ಟದ ಗಾಡಿ ಅಂತ. ಎಷ್ಟು ಜನ ನಿಂತವ್ರೆ ಅಂದರೆ, ಒಂದು ಬಸ್ಸಿನ ಜನ ಅಲ್ಲೇ ಅವರೇ. ಸೀಟಿಗೆ ಹಿಡ್ಕೊಳ್ಳೋದ್ರಲ್ಲೇ ಇರೋದು ಇವಾಗ. ಟವಲ್ ಹಾಕೋದು, ಬೆಡ್ಶೀಟ್ ಹಾಕೋದು ಸೀಟ್ಗೆ, ಅದೇ ಇವಾಗ ಒಳ್ಳೆ ಫೈಟಿಂಗ್ ಇರುತ್ತೆ. ಇದೆ ಗಾಯ್ಸ್. ಹುಷಾರು, ಬಿದ್ದಿದ್ಯಾ ಜೋಪಾನ. ಯಾಕೆ ನಾವು ಮೊದ್ಲೇ ಕೇಳ್ದೇವ ಅಮ್ಮ, ನಾನು ಉಳಿತೀನಿ ಸಾತ್ತೂರು. ಆಯ್ತು ಫೈಟಿಂಗ್ ಆಡ್ಬೇಡ್ರಿ. ಓಕೆ ಫೈಟಿಂಗ್ ಆಡ್ಬೇಡ್ರಿ, ಸಮಾಧಾನ ಸಿಗ್ತದೆ ಆರಾಮಾಗೆಲ್ಲ. ನೋಡ್ರಿ ಯಾವ ರೇಂಜಿಗೆ ಫೈಟಿಂಗ್ ಆಡ್ತಾರೆ ಬಸ್ಸಲ್ಲಿ. ಒಳ್ಳೆ ಮಜಾ ಹೋಗೋದ್ರಲ್ಲಿ. ನೋಡಿ ಇನ್ನೂರಾ ಈ ಪಾರ್ಟಿ ರೇಟ್ ಮಾಡೋರ, ನಿಮ್ಗೆಲ್ಲ ಫ್ರೀ ಕೊಟ್ಬಿಟ್ಟು ನಮ್ಮೇಲೆಲ್ಲ ಹಾಕೋರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಮಜಾನೇ ಗಾಯ್ಸ್. ಅಂತ ನಿಲ್ಸವ್ರೆ ಐಗೂರಲ್ಲಿ. ಫುಲ್ಲು ಯಾವ ರೇಂಜಿಗೆ ಅಂದರೆ ಫ್ರೆಶ್ ಆಗಿರೋದು ಗಾಡಿ. ಬೆಟ್ಟಕ್ಕೆ ಅಂದರೆ ನನಗೆ ಬೆಟ್ಟದ ಬಸ್ಸು. ಇನ್ನೊಂದೇನೆಂದರೆ ಬೆಟ್ಟಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರಾದ್ರೂ ಸಿಗ್ತಾರೆ, ನಮ್ಗೆ ಗೊತ್ತಿರೋರು, ನಮ್ಮ ಪರಿಚಯ ಇರೋರು. ನಿದ್ದೆ ಮಾಡಿಕೊಂಡು ಹೋಗೋ ದೇವ್ರ ದರ್ಶನ ಮಾಡಿದ್ರೆ ಹೋಗೋ ಟೈಮ್ಗೆ ನಿದ್ದೆ. ಹೊಟ್ಟೆಗೆ ಬುದ್ಧೆ ಬಿದ್ದರೆ ಕಣ್ ತುಂಬ ನಿದ್ದೆ ನಮ್ಮಮ್ಮಂಗೆ. ಅದು ಬಸ್ ಆದರೂ ಸರಿನೇ, ಮನೆ ಆದರೂ ಸರಿನೇ, ಒಟ್ಟಿನಲ್ಲಿ ನಿದ್ದೆ ಹೊಡಿತಾ ಇರೋದೆ. ಮದಿ ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು. ಕೊಳ್ಳೇಗಾಲ ಬಸ್ ಸ್ಟಾಪು. ಬೆಟ್ಟದಲ್ಲಿ ಇವತ್ತು ಒಳ್ಳೆ ಜನ ಇರ್ತಾರೆ ಗೈಸ್. ನೋಡೋಣ ಯಾವ ರೀತಿ ದರ್ಶನ ಮಾಡ್ತೀವಿ, ಎಷ್ಟು ಜನ ಇರ್ತಾರೆ ಎಲ್ಲ ತೋರಿಸ್ತೀನಿ. ದೊಡ್ಡಮ್ಮ ಎಷ್ಟು ಮಾತಾಡಿರಿ? ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಾ ಲ್ಯಾಟ್ರಿ. ನೀನ್ ಮಾತಾಡೋ ಬಂದೈತೆ, ಬ್ಯಾಡ್ದೇನೋ ಮಾತಾ. ಕುದುರೆ ಓಡಿ ಬಂದಿತ್ತ. ತಾಯಿಬಿಟ್ಟು ಬಂದು ಗೈಸ್. ನೋಡಿ ಗೈಸ್, ಇವಾಗ ಶುರು ಕರ್ವ್ಗಳೆಲ್ಲ ಮಸ್ತಾಗಿ.
ಅದು ಗಾಯ್ಸ್. ಬಂದ್ವಿ ನೋಡ್ರಿ, ಜನಗಳೆಲ್ಲ ಫುಲ್. ಇವಾಗ ನಾವು ಇಳಿತಾರೋ ಬಸ್ಗೆ ಹತ್ತಕ್ಕೆ ಎಷ್ಟು ಜನ ಕಾಯ್ತವ್ರಂದ್ರೆ ಕೈಗೆ ಬ್ಯಾಗು ಬಟ್ಟೆ ಎಲ್ಲ ಕೊಡ್ತಾವ್ರೆ. ನೋಡ್ರಿ ಫುಲ್ ಜಗಳ. ಆಟೋ ಹಿಡಿದು ಬಸ್ ಇಳಿದು ಬೆಟ್ಟ ಹತ್ತಿ ಬೆಟ್ಟ ಇಳಿದು ಎಷ್ಟೇ ಕಷ್ಟ ಆಯಿತು ಅಂತ ಅಂದ್ಕೊಂಡ್ರು ಇಲ್ಲಿಗೆ ಬರೋದು ನಿನ್ನ ಮುಖ ನೋಡಿದ ತಕ್ಷಣ ಎಲ್ಲ ಮನೆ ಹಾಕ್ಬಿಡುತ್ತೆ. ಅಷ್ಟಿಲ್ಲದೆ ಕರೀತಾರ ನಿನ್ನ ಮೈಕಾರ ಮಾದಪ್ಪ ಅಂತ. ಉಗ್ಗೆ ಮಾದಪ್ಪ ಇಲ್ಲಿಗೆ ಬಂದರೆ ಒಂಥರ ಖುಷಿ ಗೈಸ್. ನೋಡ್ರಿ ಇವತ್ತಂತೂ ಏನು ರಶ್ ಅಂತ ಹೇಳ್ತೀರಾ, ಅದು ಇವತ್ತೇನೋ ಅಮಾಸೆನೋ ಉಣ್ಮೆನೋ ಏನೋ ಇರೋದ್ರಿಂದ ಫುಲ್ಲು ಜನ. ಇಷ್ಟು ದಿನದಲ್ಲಿ ಗೈಸ್ ನಾನು ಇವತ್ತೇ ಇಷ್ಟು ಲೇಟಾಗಿ ಬೆಟ್ಟಕ್ಕೆ ಬಂದಿರೋದು. ಎಷ್ಟು ಬೇಗ ಬಿಟ್ಟಿದ್ದು ನಾವು, ಬಟ್ ಬಂದು ಸೇರಿರೋದು ಟೈಮ್ ನೋಡಿದ್ರೆ ಯಪ್ಪ. ಬಸ್ಸಲ್ಲಿ ನಾನು ನಾರ್ಮಲಾಗಿ ಒಬ್ಬೊಬ್ಬನೇ ಬಂದಿದ್ದೀನಿ, ಬಸ್ಸಲ್ಲಿ ಒಬ್ಬೊಬ್ಬನೇ ಅನಿಸ್ದಾಗೆಲ್ಲ ಬಂದ್ಬಿಡ್ತಾ ಇದೆ. ಬಟ್ ಇವಾಗಂತೂ ಯಾವ ರೇಂಜಿಗೆ ರಶ್ಶು ಅಂದರೆ ಆ ಬಸ್ಸು ಅಷ್ಟು ಲೇಟಾಗಿ ಬಂದಿದೆ. ನಾನು ಬೇರೆ ಗಾಯ್ಸ್ ಎಷ್ಟೊಂದು ದಿನ ಆಗಿತ್ತು, ನಾನು 3 months ಆಗಿತ್ತು ಈ ಥರ ತುಂಬ ದೂರ ಟ್ರಾವೆಲ್ ಮಾಡಿ. ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡೋಂಗಿಲ್ಲ, ಸ್ವಲ್ಪ ನನ್ನ ಲೈಫಲ್ಲಿ ನಡೆದಿರೋ ಬ್ಯಾಡ್ ಇನ್ಸಿಡೆಂಟಿಂದ ತುಂಬ ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಆಚೆ ಫುಡ್ ತಿನ್ನೋಂಗಿಲ್ಲ ಸ್ವಲ್ಪ ದಿನಗಳ ಕಾಲ, ಆ ಥರದ್ದೆಲ್ಲ ಐತೆ. ಏನು ಮಾಡೋದು, ಎಲ್ಲ ಲೈಫ್ ನಾವು ಅಂದ್ಕೊಂಡಿರೋಂಗೆ ಇಲ್ಲ. ಲೈಫು ಕೆಲವೊಂದು ಸಿಚುವೇಶನ್ ಗಾಯ್ಸ್ ನಾವು ಅಂದ್ಕೊಂಡಂಗಲ್ಲ, ಅದು ಬಂದಂಗೆ. ಅದಕ್ಕೆ ಅಲ್ವಾ ಅದನ್ನೇ ಬದುಕೋದನ್ನೇ ಬದುಕು ಅಂತ ಕರೆಯೋದು. ಇದು ನಾವು ಗಂಟೆ ಹೊಡಿತೀವಿ. ನಾನು ಹಂಗೆ ಅಂದ್ಕೊಂಡಿದ್ದ ತಕ್ಷಣ ಗಂಟೆ ಹೊಡಿತೀವಿ ಗೈಸಲ್ಲಿ ಸಣ್ಣ ಬದುಕೋಣ, ಎಂಜಾಯ್ ಫುಲ್ಲಾಗೆ ಬದುಕೋಣ. ಕಾಲೆಲ್ಲ ಸುಡ್ದಾಳೆ. ಕಾಲು ಸುಡ್ತಾ ಇಲ್ವೇನಮ್ಮ? ಕಾಲು ತೊಳ್ಕೊಂಡು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ದರ್ಶನ ನಿಂತ್ಕೊಂಡ್ರು. ಅಪ್ಪ ಕಾಲಂತೂ ಸುಡ್ತೈತೆ. ಹೆಂಗವ ನಡ್ಕೊಬತ್ತೆ ಇದೀ ಅಷ್ಟು ಕಾಲು ಇಟ್ಕೊಂಡು ಸುಡ್ತಾ. ಕಾಲಂತೂ ಬೇರೆ ಲೆವೆಲ್ ಸುಡ್ತೈತೆ. ನೋಡ್ರಿ ಗೈಸ್, ದೇವ್ರ ಆಣೆಗೂ ಯಪ್ಪ ಸಕ್ಕದ ಕಾಲು ಸುಡ್ತೈತೆ ಮಾತ್ರ. ನೋಡಿ ಇಷ್ಟು ಹತ್ರದಿಂದ ಮಾದಪ್ಪನ ಬೆಟ್ಟನ ಮಾದಪ್ಪನ ದೇವಸ್ಥಾನದಲ್ಲ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೂ ಒಳ್ಳೇದಾಗಿದೆ, ಅದಕ್ಕೆ ಹೇಳ್ತಾ ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಪ್ಪ ಪಾಪ ನಮ್ಮ ಅಮ್ಮನ ಕಾಲು ಸುಡ್ತೈತೆ ನೋಡ್ರಿ. ಎಲ್ಲ ಹಿಂಗೆ ಸೈಡಲ್ಲಿ ಇಟ್ಕೊತಾರೆ. ಬರ್ರಿ ನೋಡ್ಬಿಡ್ರಿ. ಖುಷಿ ಅಂದರೆ ಬಂದು ಇಲ್ಲಿಗೆ ದರ್ಶನ ಮಾಡೋಕ್ಕೆ ನಿಂತ್ಕೊಳ್ಳೋಣ. ನೋಡ್ರಿ ದರ್ಶನದಲ್ಲಿ ಎಷ್ಟು ಜನ ಅವರಲ್ಲೆಲ್ಲ ನಿಂತ್ಕೊಂಡವ್ರೆ. ಇವತ್ತು ಯಾವ ರೇಂಜಿಗೆ ರಶ್ಶು ಅಂದರೆ ಯಾವ ರೇಂಜಿಗೆ ಡೀಪಾಗಿ ನಮ್ಮ ಮನೆಯವರೆಲ್ಲ ಬೇಡ್ಕೋತಾವ್ರೆ ನೋಡ್ರಿ. ಸೀರಿಯಸ್ಲಿ ಹೇಳ್ತೀನಿ, ನನಗೆ ಯಾವ ರೇಂಜ್ ಕಾಲು ಸುಡ್ತೈತೆ ಅಂದರೆ ನನ್ನ ಪರಿಸ್ಥಿತಿಗೆ ನಾನು ಬಂದಿರೋ ರೀತಿಗೂ ಹೇಳ್ಕೊಳಕ್ಕೈತಲ್ಲ ಆ ರೇಂಜ್ಗೆ ಆಗ್ತೈತೆ. ಎಷ್ಟೇ ಪೇಯ್ನ್ ಅನಿಸ್ತಾ ಇರೋನು ಅಲ್ಲಿ ನೋಡಿ ಆ ಮಾದಪ್ಪನ ಹೆಸರು ಹೇಳ್ಕೊಂಡು ಉಗೆ ಮಾದಪ್ಪ ಅಂದ್ಕೊಂಡು ಮುಂದೆ ಬರ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಪೂಜೆಗೆ ಅಂತ ಅದು ಪೂಜೆ ಸಾಮಾನುಗಳೆಲ್ಲ ತಗೋತವ್ರೆ. ಫಸ್ಟು ಇಲ್ಲಿ ಅಂತರ್ಗಂಗೆ ಹತ್ರ ಬಂದಿದ್ದೀವಿ. ಅಂತರ್ಗಂಗೆಯಲ್ಲಿ ಬಂದು ಇಲ್ಲಿ ಅಂದರೆ ವಿಭೂತಿ ಇಕ್ಸ್ಕೊಂಡು ಇಲ್ಲಿ ಮಂಗಳಾರತಿ ತಗೊಂಡು ಅಲ್ಲಿಂದ ದರ್ಶನಕ್ಕೆ ಹೋಗ್ತೀವಿ.
ಯಾವ ರೇಂಜ್ ಆಗ್ತೈತೆ ಅಂದರೆ ಕಾಲುಗಳೆಲ್ಲ ದೇವರಾಣೆ ಫುಲ್ಲು ಉರಿತೈತೆ ಗೈಸ್ ಬಿಸಿಲಿಗೆ. ನನಗಂತೂ ನಾನು ಇರೋ ಪರಿಸ್ಥಿತಿಗೆ ಕುತ್ಕೊಬಿಟ್ಟಿದ್ದೀನಿ ಸುಮ್ಮನೆ ಯಾರ ಬೆಳಗ್ಗೆನ ಬೇರೆ ಟಿಫನ್ ಮಾಡಿಲ್ವಾ, ಹಂಗೆ ಮಾದಪ್ಪನ ಹಂಗೆ ದರ್ಶನ ಮಾಡೋಣ ಅಂತ ಹಂಗೆ ಬಂದೆ. ನೋಡೋಣ ಇದೆ ಅಂತರ ಗಂಗೆ ಸನ್ನಿಧಿ. ನಮ್ಮ ಮನೆಯವರು ಗಂಗೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ ಗಂಗೆ ಪೂಜೆ ಮಾಡೋದಕ್ಕೆ. ಅಲ್ಲಿ ಹೋಗಿ ಗಂಗೆ ಪೂಜೆ ಮಾಡಿ ದರ್ಶನ ಮಾಡಿ ಆಮೇಲೆ ಮಾದಪ್ಪ ನೋಡೋದು. ಸರದಿ ಸಾಲಿನಲ್ಲಿ ದರ್ಶನ ಮಾಡಿ ಬಟ್ಟೆ ಇಕ್ಸ್ಕೊಂಡು ಪೂಜೆ ಮಾಡಿ ಅಲ್ಲಿಂದ ಹೋಗಬೇಕು. ಎಲ್ಲ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾದಪ್ಪನ. ಇದೆಲ್ಲ ಏನು ಮಾಡಿದ್ರೆ ಬೆಳ್ಳಿ ಥರ ಇದೆ ಅಂತ ಅರ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಥರದ್ದೆಲ್ಲ ಇಷ್ಟು ಜನ ನೋಡಿ ಅದು ಬೆಳ್ಳಿದು ಇದೆಲ್ಲ ಹಿಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನೋಡಿ ಈ ಥರ ಅದು ಬೆಳ್ಳಿದು ಹಿಡ್ಕೊಂಡಿದ್ದಾರಲ್ವಾ, ಅದನ್ನೆಲ್ಲ ದೇವರು ಗಾಯಿ ಮಾದಪ್ಪನ ಬಂದರೆ ಅಷ್ಟೇ ಹೇಳ್ಬೋದು ಅಷ್ಟೇ ಬಿಡ್ತಾರೆ. ನೋಡಿ ಹೆಂಗೆ ಹೇಳ್ತಾರೆ ನೋಡಿ ನಮ್ಮ ದೊಡ್ಡಮ್ಮ. ಸೀರಿಯಸ್ಲಿ ಯಾವ ರೇಂಜಿಗೆ ದರ್ಶನ ಆಗಿರೋದಂತ ಅಂದರೆ ಇವತ್ತಿರೋ ದರ್ಶನ ಇವತ್ತು ಆಗುತ್ತೋ ಆಗಲ್ವೋ ಅನ್ನೋ ಮೈಂಡಲ್ಲಿದ್ದೆ ನಾನು. ನಿಜ ಅಷ್ಟು ರಶ್ ಅವರೇ ಜನ. ಏನೋ ಮಾದಪ್ಪಂದೆಯೇ ನನ್ನ ಫ್ರೆಂಡ್ ಯಾರು ಫ್ರೆಂಡ್ ಕಾಟಿ ಅಂತ ಸಿಕ್ಕಿ ಒಬ್ಬರ ಹತ್ರ ಮಾತಾಡಿ ಮಾದಪ್ಪನ ದರ್ಶನ ಆಯಿತು. ಖುಷಿ. ನಮ್ಮ ಮನೆಯವ್ರು ಬರಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಮುಂದೆ ಬಂದ್ಬಿಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ಗಾಯ್ಸ್ ಯಾವ ರೇಂಜಿಗೆ ಕಾಲು ಸುಡ್ತೈತೆ ಅಂದರೆ ನನಗೆ ನಡೆಯೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಭಕ್ತಿ ಅನ್ನೋದು ನೋಡ್ರಿ ಸೀರಿಯಸ್ಲಿ ಹೆಂಗೆ ಯಾವ ರೇಂಜಿಗೆ ಕಾಲು ಸುಡ್ತೈತೆ ಅಂದರೆ ಇಲ್ಲಿ ನೋಡ್ರಿ ಅವರು ಅಂದರೆ ಉಳ್ಸೇವೆ ಮಾಡ್ತಾ ಇರೋದು ಆ ಬಿಸಿಲು ಅನ್ನೋದೆಲ್ಲ ಮರ್ಬಿಟ್ಟು ಉಳ್ಸೇವೆ ಮಾಡ್ತವ್ರೆ. ದರ್ಶನ ಮಾಡಿಕೊಂಡು ಹಂಗಂಗೆ ಮಾಡಿ ಆಚೆ ಬಂದು ಇವಾಗ ಇಲ್ಲಿ ಆಲಂಬಡಿ ಬಸವೇಶ್ವರ ಇದೆ. ಪೂಜೆ ಕೊಟ್ಬಿಟ್ಟು ನಮ್ಮ ಮನೆಯವರಲ್ಲಿ ಮುಂದೆ ಹೋಗ್ತವ್ರೆ. ಅವ್ರ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಅಷ್ಟು ಊಟ ಮಾಡಬೇಕು. ಮತ್ತು ಯಾವ ರೀತಿ ಅಂದರೆ ಅಷ್ಟು ಊಟ ಎಲ್ಲ ಕಡೆ ರಶ್ ಇದೆ ನೋಡಿ ಗೈಸ್. ಒಳಗಡೆ ಇಲ್ಲೆಲ್ಲ ನಿಂತಿರೋರೆಲ್ಲ ದರ್ಶನಕ್ಕೆ ನಿಂತಿರೋದು. ಆಲ್ರೆಡಿ ದರ್ಶನ ಮಾಡ್ಕೊಂಡು ನೋಡಿ ಇಲ್ಲೆಲ್ಲ ನಿಂತಿರೋರೆಲ್ಲ ದರ್ಶನಕ್ಕೆ ಅಲ್ಲೆಲ್ಲ ನೋಡಿ ಗೈಸ್. ಅಲ್ಲೂ ಫುಲ್ ಜನನ ಎಷ್ಟು ರಶ್ ಐತೆ ನೋಡಿ. ನಿಜ ಗೈಸ್ ಲಿಟ್ರಲಿ ಬಿಸಿಲು ಈ ಜನದ ರಶ್ಶು ಅದು ಇದು ಎಲ್ಲ ಒಂದು ಸತಿ ಆ ಮಾದಪ್ಪನ ಮುಖ ನೋಡ್ತಿದ್ದಂಗೆ ದರ್ಶನ ಮಾಡ್ತಿದ್ದಂಗೆ ಎಲ್ಲ ಮರ್ತೋಗ್ಬಿಡ್ತೀವಿ. ಒಳಗಡೆ ನಾನು ಗೊತ್ತಿಲ್ಲದೆ ವೀಡಿಯೋ ಎಲ್ಲ ಮಾಡೋಕ್ಕೆಲ್ಲ ಫೋನ್ ಎತ್ಕೊಬಿಟ್ಟಿದ್ದೆ. ವೀಡಿಯೋ ಕೂಡ ಮಾಡಿಬಿಟ್ಟಿದ್ದೆ. ಆಮೇಲೆ ಒಬ್ರು ಬಂದ್ಬಿಟ್ಟು ಡಿಲೀಟ್ ಮಾಡಿಸಿ ಆ ಥರ ಎಲ್ಲ ವೀಡಿಯೋ ಮಾಡಬಾರ್ದಪ್ಪ, ನಾರ್ಮಲ್ ವೀಡಿಯೋ ಡಿಲೀಟ್ ಮಾಡಿಸೋದಿರಲಿ, ಡಿಲೀಟ್ ಆಪ್ಷನಲ್ಲಿ ಹೋಗಿ ಎಕ್ಸ್ಟ್ರಾ ಗ್ಯಾಲರಿಲಿ ಡಿಲೀಟಲ್ಲಿ ಇರುತ್ತೆ, ಬ್ಯಾಕಪ್ ಮಾಡ್ಕೊಂಡ್ಬಿಡ್ತೀರ ಅಂದ್ಬಿಟ್ಟು ಅದರಲ್ಲೂ ಹೋಗಿ ಡಿಲೀಟ್ ಮಾಡಿಸಿದ್ರು. ನಮ್ಮ ಮನೆಯವ್ರು ದರ್ಶನ ಮಾಡಿ ನೋಡ್ರಿ ಇಲ್ಲಿ ಕೂತವ್ರೆ ಎಲ್ಲ ಮುಗ್ದು ದರ್ಶನ ಮಾಡಿ ಯಾವ ರೇಂಜ್ ಸುಸ್ತಾಗವ್ರಂದರೆ ಕಾಲೆಲ್ಲ ಪದ ಹೇಳ್ತವೆ ಗೈಸ್.
ನಮ್ಮ ಅದೃಷ್ಟ ಅನ್ಕೊಂಡು ಇಷ್ಟು ಬೇಗ ದರ್ಶನ ಮಾಡಿದ್ವಿ ಇಷ್ಟು ಜನದಲ್ಲಿ ಗೈಸ್. ನೋಡಿ ಇನ್ನೂ ಯಾವ ರೇಂಜಿಗೆ ರಶ್ ಐತೆ ಅಲ್ಲೆಲ್ಲ. ಒಂದು ದರ್ಶನ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡೋದಷ್ಟೇ, ಊಟ ಗಿಟ ಮಾಡಿಕೊಂಡು ನೋಡೋಣ ಗೈಸ್. ಒಳ್ಳೆ ದರ್ಶನ ಆಯಿತು. ನಿಮಗೂ ದರ್ಶನ ಮಾಡಿಸಿದ್ದೀನಿ ಅನ್ಕೋತೀನಿ. ನೋಡ್ಕೊಂಬಿಟ್ರಿ. ಇವಾಗ ಹೊರಡೋ ಟೈಮು. ಈ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮೇಯ್ನು ಮಾದಪ್ಪನೇ ನಿಮ್ಗೆ ಎಲ್ಲರಿಗೂ ಹತ್ತಿರದಲ್ಲೇ ದರ್ಶನ ಮಾಡಿಸಿದ್ದೀನಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೇದು ಮಾಡೋದು ಮಾತ್ರ. ಥ್ಯಾಂಕ್ ಯು. ಗಾಯ್ಸ್ ವೆಯ್ಟ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೇಗಿರುತ್ತೆ ಅಂತ ನೋಡಿದ್ರಿ. ಮಾದಪ್ಪನ ಸನ್ನಿಧಿ ರಾತ್ರಿ ಹೇಗಿರುತ್ತೆ ಅಂತ ನೋಡಬೇಕು ಅಲ್ವಾ? ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ಪಾರ್ಟ್ 2 ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.